ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ನನ್ನ ಒಂದು ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ್ ವೈಎನ್, ಯರಕೋಟೆ ಗ್ರಾಮ, ಮುರುಗಮಲ್ಲೆ ಅಂಚೆ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ ರಾಜ್ಯ. ಬಂಧುಗಳೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಕಳೆಯಿತು. ಕಳೆದ ಆಗಸ್ಟ್ 15ರಂದು ಇಡೀ ದೇಶದಾದ್ಯಂತ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮವಾಗಿ ಆಚರಣೆ ಮಾಡಲಾಯಿತು. ಇವತ್ತು ದಿನಗಳಲ್ಲಿ ನಾವು ಸ್ಥಳೀಯ ಸರ್ಕಾರಗಳಲ್ಲಿ ಒಂದು ರಾಜಕೀಯ ಬೆಳವಣಿಗೆಯನ್ನು ನೋಡಿದಾಗ ಏನು ಸ್ಥಳೀಯ ಸರ್ಕಾರಗಳ ಏನು ಮೀಸಲಾತಿ ಬರ್ತದೆ, ಮೀಸಲಾತಿಗೆ ತಕ್ಕಂತೆ ರಾಜಕೀಯ ಎಲ್ಲ ಪಕ್ಷಗಳು ನಾವು ಕಾರ್ಯಕರ್ತರ ಒಂದು ಸಭೆ ಮಾಡಿ ಏನು ಸ್ಪರ್ಧೆ ಮಾಡುವಂಥ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಂತ ಸೂಚನೆ ಕೊಡ್ತದೆ. ಅದಕ್ಕೆ ತಕ್ಕಂತೆ ಅವರು ಪ್ರಾರಂಭ ಮಾಡ್ತಾರೆ. ಒಂದು ಗ್ರಾಮದಲ್ಲಿ ಆ ಪಕ್ಷಕ್ಕಾಗಿ, ನಾಯಕರಿಗಾಗಿ ಒಂದು ಪ್ರಾಮಾಣಿಕವಾಗಿ ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಅವರನ್ನು ಕೈ ಬಿಡ್ತಾ ಇದ್ದಾರೆ. ಯಾರು ಹಣವಂತರಾಗಿದ್ದಾರೋ, ಯಾರ ಹತ್ರ ಚುನಾವಣೆಗಾಗಿ ಹೆಚ್ಚು ಹಣ ಖರ್ಚು ಮಾಡ್ತಾರೋ ಅಂಥವ್ರನ್ನ ಮಾತ್ರ ಇವರು ಹುಡುಕುವಂಥ ರೀತಿ ಕಾಣ್ತಾ ಇದೆ. ಆದರೆ ಈ ಪದ್ಧತಿ ಯಾವಾಗ ಬದಲಾವಣೆ ಆಗ್ತದೆ? ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಏನು ಕನಸಿರ್ತದೆ, ನಾವು ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಈ ಸಮಾಜಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು, ನಮ್ಗೆ ಅಧಿಕಾರ ಸಿಗಬೇಕು ಅಂತ ಆಸೆ ಹೋಗ್ತಾರೆ. ಇವತ್ತು ಅವರಲ್ಲಿ ಆಸೆ ಬರಬಾರ್ದ, ಅವ್ರಿಗೆ ಒಂದು ಕನಸು ಬರಬಾರ್ದ, ಅವ್ರಿಗೆ ಅವಕಾಶ ಈ ಒಂದು ಬೆಳವಣಿಗೆ ಇದ್ದಾಗ ಅವ್ರಿಗೆ ಯಾವಾಗ ಬರುವಂಥದ್ದು. ಇವತ್ತು ಏನು ಸ್ಥಳೀಯ ಸರ್ಕಾರಗಳು ಮಾಯ ಆಗೋಗ್ತಾ ಇದೆ, ಕೇಳೋರಿಲ್ಲ. ಏನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ 10 ವರ್ಷಗಳು ಕಳೀತು, ಇವತ್ತು ಚುನಾವಣೆಗಳಿಲ್ಲ ಅಂತ ಹೇಳಿದ್ಮೇಲೆ ತಾಲೂಕ್ ಪಂಚಾಯತಿ ಏನಕ್ಕೆ ಬೇಕು, ಜಿಲ್ಲಾ ಪಂಚಾಯತಿಗಳು ಏನಕ್ಕೆ ಬೇಕು? ಇವತ್ತು ಹೆಸರೇ ಬದಲಾವಣೆ ಆಗಬಹುದಲ್ಲ. ಇವತ್ತು ಏನು ಗ್ರಾಮ ಪಂಚಾಯತಿಗಳಿಗೂ ಚುನಾವಣೆಗಳು ಮುಗಿದೋಗಿದೆ, ಅದರ ಅವಧಿ ಮುಗಿದಿದೆ. ಇವತ್ತು ಮೀಸಲಾತಿ ಬಂದಿದೆ. ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯೂ ಸಹ ಯಾವತ್ತು ಮಾಡ್ತಾರೋ ಅಂತ ಗೊತ್ತಿಲ್ಲ. ಇವತ್ತು ಅವರ ಒಂದು ಏನು ಮಂತ್ರಿಗಳಿಗಾಗಿ, ಹೈಕಮಾಂಡ್ಗಳಿಗಾಗಿ ಡೆಲ್ಲಿಗಳಿಗೆ ತಿರುಗಾಡೋದೇ ಅವ್ರಿಗೆ ಸರೋಗ್ತಾ ಇದೆ. ಇದರಲ್ಲಿ ಒಬ್ಬ ಸಾಮಾನ್ಯ ಸ್ಥಳೀಯ ಸರ್ಕಾರಗಳ ಬಗ್ಗೆ, ಸಾಮಾನ್ಯ ಜನತೆಯ ಬಗ್ಗೆ ಇವರಿಗೆ ಅಷ್ಟೊಂದು ಕಾಳಜಿಗಳು ಕಾಣ್ತಾ ಇಲ್ಲ. ನಾವು ಇವತ್ತು ಅದನ್ನು ಕೇಳ್ತಾನೂ ಇಲ್ಲ. ಇವತ್ತು ಯಾವುದೇ ಪಕ್ಷದ ಕಾರ್ಯಕರ್ತರಾಗಲಿ, ಯಾವುದೇ ಪಕ್ಷದಾಗಲಿ, ಸಂಘಟನೆ ಆಗಲಿ ಅವ್ರ ಮುಂದೆ ಕೇಳ್ತಾ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಎಲ್ಲಿ ನಾವು ಕೇಳಿಬಿಟ್ರೆ, ಎಲ್ಲಿ ನಾಯಕರ ಹತ್ರ, ಪಕ್ಷಗಳ ಹತ್ರ ನಾವು ದೂರ ಆಗಿಬಿಡ್ತೀವೋ, ಅವ್ರ ಹತ್ರ ಎಲ್ಲಿ ನಾವು ಐಡೆಂಟಿಫೈ ಆಗೋಗುತ್ತೋ, ನಾಳೆ ನಮಗೇನೋ ತೊಂದರೆ ಆಗೋಂಥ ರೀತಿಯಲ್ಲಿ ಭಯದ ವಾತಾವರಣ ಇರ್ತದೆ. ಅದು ಏನಿರ್ತದೋ ಅದು ನಮಗೆ ಗೊತ್ತಿಲ್ಲ. ಆದರೆ ಈ ಒಂದು ಹಣ ಇಲ್ಲದೆ ಇರುವಂಥವರಲ್ಲಿ ನಾನು ಒಬ್ಬನಾಗಿದ್ದೀನಿ. ಇವತ್ತು ಸುಮಾರು ವರ್ಷಗಳಿಂದ ನಾವು ಏನೋ ಒಂದು ಗ್ರಾಮವನ್ನು ದೇಶ ಮಟ್ಟದಲ್ಲಿ ಮಾಡಬೇಕಂತ ವಿದ್ಯಾರ್ಥಿ ಮಟ್ಟದಲ್ಲೇ ಒಂದು ಕನಸುಗಳನ್ನ ಕಂಡಿದ್ದೀವಿ. ಇದಕ್ಕೆ ತಕ್ಕಂತೆ ಹಲವಾರು ರೀತಿಯಾದಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪತ್ರಗಳು ಸಹ ಬರೆದಿದ್ದೀವಿ. ಯಾವ ರೀತಿಯಾದಂಥ ಪ್ರಯೋಜನಗಳಾಗ್ತಾ ಇಲ್ಲ. ಇವತ್ತು ನಾವು ಒಂದು ತೀರ್ಮಾನ ತೊಗೊಂಡಿದ್ದೀವಿ. ನಾವು ಯಾವುದೇ ರೀತಿಯಾದಂಥ ಹೋರಾಟಗಳು ಮಾಡಿದ್ರೂ ಅವನ ಹತ್ರ ಜನ ಇಲ್ಲ, ಹಣ ಇಲ್ಲ ಅನ್ನೋಂಥ ರೀತಿಯಲ್ಲಿ ಉದಾಸೀನತೆಯಾಗಿ ಕಾಣ್ತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ನಾವು ಚಿಂತಾಮಣಿ ತಾಲೂಕು ಸೇರಿದಂಥ ಏನು 326 ಗ್ರಾಮಗಳಲ್ಲಿ ನಾವು ಒಂದು ಯುವತಿಯರನ್ನ ನಾವು ಅದಕ್ಕೆ ಒಂದು ಸಂಘಟನೆ ಮುಖಾಂತರ ಸೇರಿಸ್ಕೊಂಡು ಅವ್ರಿಗೆ ಏನು ಸರ್ಕಾರದಿಂದ ಬರುವಂಥ ಸವಲತ್ತುಗಳಾಗ್ಬೋದು, ಏನು ಅವರ ಒಂದು ರಾಜಕೀಯವಾಗಿ ಆಗ್ಬೋದು, ಯಾವುದೇ ರೀತಿಯಾದಂಥ ಏನು ಸಮಸ್ಯೆಗಳು ಬಂದರೆ ನಾವು ಎದುರಿಸ್ಕೊಳ್ಳೋ ಅಂಥದ್ದು ಒಗ್ಗಟ್ಟಾಗಿ ನಾವು ಹೋಗೋಣ ಅಂತ ತೀರ್ಮಾನ ತಗೊಂಡು ನಾವೊಂದು ಮುಂದಿನ ದಿನಗಳಲ್ಲಿ ಒಂದು ಸಂಘ ಮಾಡಿ ಅದಕ್ಕೆ ಒಂದು ಹೆಸರಿಟ್ಟು ಅದರ ಒಂದು ವಿಡಿಯೋ ಮುಖಾಂತರನೇ ನಾವು ಪ್ರಚಾರ ಮಾಡ್ತೀವಿ. ಅದರ ಬಗ್ಗೆ ಆಸಕ್ತಿ ಇರುವಂಥವರು ನಮ್ಮ ಒಂದು ಸಂಘಟನೆಗೆ ಜಾತ್ಯತೀತವಾಗಿ ಏನು ಯಾವುದೇ ಜಾತಿ ಆಗ್ಬೋದು, ಯಾವುದೇ ಪಕ್ಷದವರಾಗ್ಬೋದು, ಯಾರೇ ಆಗಲಿ ಈ ಒಂದು ಸಂಘಕ್ಕೆ ನೋಂದಣಿ ಆಗ್ಬೋದು. ಈ ಸಂಘದ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳು ಪ್ರಾರಂಭ ಆಗ್ತದೆ. ನಮ್ಮ ಏನೇ ಇದ್ರೂ ಏನು ದೇಶದ ಪರವಾಗಿ ಎಲ್ಲ ರೀತಿಯಾದಂಥ ಒಂದು ಬೈಲಾ ಸಿದ್ಧ ಮಾಡಿ ಅದರ ಒಂದು ಮೂಲಕ ಹೋರಾಟವನ್ನು ಮಾಡ್ತೀವಿ. ಈ ಒಂದು ವಿಚಾರವನ್ನು ತಾಲೂಕು ಮಟ್ಟದಲ್ಲಿ, ಒಂದು ರಾಜ್ಯದ ಮತ್ತು ದೇಶದ ಮಟ್ಟದಲ್ಲಿ ನಮ್ಮ ನೋವನ್ನು ಏನು ಹಂಚ್ಕೋಬೇಕು ಎಂಬ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ವಿ.
ಇವತ್ತು ಎಲ್ಲ ಬಿ ಜೆ ಪಿ, ಕಾಂಗ್ರೆಸ್ಸು, ಜೆ ಡಿ ಎಸ್ ಪಕ್ಷದ ಪಕ್ಷಗಳಲ್ಲಿ ಮತ್ತು ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಣವಂತರ ಜೊತೆಗೆ ಏನು ಆ ಗ್ರಾಮಗಳಲ್ಲಿ ಇರುವಂಥ ದುಡಿತಾ ಇರುವಂಥ ಕಾರ್ಯಕರ್ತರಲ್ಲಿ ಮತ್ತು ಯುವಕರಿಗೆ ಕನಿಷ್ಠ ನೀವು ಅವ್ರನ್ನ 10 ಜನ ಮಾಡಿದ್ರೆ ನೀವು ಇವರಲ್ಲಿ 3 ಜನ ಆದರೂ ತಾವು ಆಯ್ಕೆ ಮಾಡಬೇಕು. ಅವ್ರಿಗೂ ಆಸೆಗಳಿರ್ತದೆ, ಅವರ ಆಸೆ ನೆರವೇರಿಸಬೇಕು, ಅವರ ಕನಸು ನೆನಸಾಗಬೇಕು ಅಂತೇಳಿಬಿಟ್ಟು ಎಲ್ಲ ಪಕ್ಷದ ನಾಯಕರಲ್ಲಿಯೂ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.